ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಪಿ ಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಸ್ಪೆಂಡರ್ನ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಇದು ನಮ್ಮದೇ ಗಾಡಿ, ರೀಸೆಂಟಾಗಿ ತೊಗೊಂಡಿದ್ದು 2025 ಮಾಡಲ್ಲೇ. ಸೊ ಇದನ್ನ ನಮ್ಮ ಅಪ್ಪ ತುಂಬ ಇಷ್ಟಪಟ್ಟು ತಗೊಂಡ್ರು. ನನಗೆ ಸ್ಪೆಂಡರೇ ಬೇಕು, ಬೇರೆ ಯಾವ ಗಾಡಿನೂ ಬೇಡ ಅಂತ ತಗೊಂಡ್ರು. ಸ್ಪೆಂಡರ್ ತಗೊಳ್ಳೋರು ಯಾರು ನನಗೆ ಒಂದು ಗಾಡಿ ಬೇಕು ಅಂದ್ಬಿಟ್ಟು ಹೋಗಲ್ಲ, ನನಗೆ ಸ್ಪೆಂಡರೇ ಬೇಕು ಅಂದ್ಬಿಟ್ಟು ಹೋಗಿ ತಗೊಳ್ಳೋದು ಗಾಡಿನ. ಸ್ಪೆಂಡರ್ ಬಂದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು 1994 ಅಂದರೆ ಆಲ್ಮೋಸ್ಟ್ 31 ವರ್ಷ ಆಗಿದೆ. 31 ವರ್ಷ ಆದ್ರೂ ಇದ್ರ ಲೆಜಸಿ ಕಡಿಮೆ ಆಗಿಲ್ಲ, ಇದ್ರ ಸೇಲ್ಸ್ ಕಡಿಮೆ ಆಗಿಲ್ಲ. ಸೇಲ್ಸ್ ಇನ್ಕ್ರೀಸ್ ಆಯ್ತಾ ಹೋಗ್ತಾ ಇದೆ ಹೊರತು ಸೇಲ್ಸ್ ಅಂತೂ ಕಡಿಮೆ ಆಗ್ತಿಲ್ಲ. ಆಮೇಲೆ ಈ ಗಾಡಿನ ಮೇನ್ ತಗೊಳ್ಳೋದೆ ಮೈಲೇಜ್ ಮತ್ತೆ ಬಿಲ್ಡ್ ಕ್ವಾಲಿಟಿಗೆ. ಬಿಲ್ಡ್ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. ಇನ್ನ ಮೈಲೇಜ್ ಬಂದು ನಿಮ್ಗೆ 80 ಅಂತೂ ಕೊಡುತ್ತೆ, 75ರಿಂದ 80. ನಾವು ಅಷ್ಟೇನೆ ಈ ಗಾಡಿಗೆ ಒಂದ್ಸಲ ಫುಲ್ ಟ್ಯಾಂಕ್ ಹಾಕಿ ಬಿಟ್ಬಿಟ್ರೆ ಒಂದು 2 ರಿಂದ 3 ತಿಂಗಳು ಮಾತಾಡಂಗಿಲ್ಲ. ಫ್ರಂಟ್ ಇಂದ ನೋಡ್ಬೋದು ನೀವು, ಗಾಡಿ ಈ ತರ ಕಾಣುತ್ತೆ. ಸೊ ಇವನು ಯಾವುದೇ ರೀತಿ LED ಲೈಟ್ಸ್ ಬಿಟ್ಟಿಲ್ಲ, ಬೆಸ್ಟ್ ಥಿಂಗು. ಯಾಕೆಂದ್ರೆ ಇದನ್ನ ಲೆಜಸಿ ಕ್ಯಾರಿ ಮಾಡಿದಾನೆ. ಹಾಗೇನೆ ಈ ಗಾಡಿನ ತಗೊಳ್ಳೋರು ಯಾರು LED ಲೈಟ್ಸ್ ಕೊಡ್ತಾರ, ಬ್ಲೂಟೂತ್ ಕೊಡ್ತಾರ ಅನ್ನೋದು ಯಾವ್ದು ಯೋಚನೆ ಮಾಡಿ ತಗೊಳ್ಳಲ್ಲ. ಇದಕ್ಕೆ ಬ್ಲಾಕ್ ಅಲಾಯ್ ವೀಲ್ಸ್ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಸಿಲ್ವರ್ ಬಿಟ್ಟಿದ್ದಾನೆ, ಇಟ್ಸ್ ಓಕೆ. ಫ್ರಂಟು ಮತ್ತೆ ಬ್ಯಾಕ್ ಎರಡರಲ್ಲೂ ಡ್ರಮ್ ಬ್ರೇಕೇ ಬರುತ್ತೆ, ಡಿಸ್ಕ್ ಬ್ರೇಕ್ ಬರಲ್ಲ ಈ ಗಾಡಿನಲ್ಲಿ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಪವರ್ ಸ್ಟಾರ್ಟ್ ಅಂತ ಕೊಟ್ಟಿದ್ದಾನೆ, ಮತ್ತೆ ಫ್ಯೂಯಲ್ ಇಂಜೆಕ್ಷನ್ ಲೋಗೋ. ಇದರಲ್ಲಿ ನನಗೆ ಇಷ್ಟ ಆಗದೆ ಇರೋದು ಏನಪ್ಪಾ ಅಂದ್ರೆ ಫ್ಯೂಯಲ್ ಇಂಜೆಕ್ಷನ್ ಪಾರ್ಟು. ಕಾರ್ಬೊರೇಟರ್ ಇದ್ರೇನೆ ಚಂದ ಆಗೋರು ಗಾಡಿಗಳಿಗೆ. ಈ ತರ ಗಾಡಿಗಳಿಗೆ ಫ್ಯೂಯಲ್ ಇಂಜೆಕ್ಟರ್ ಅಷ್ಟೊಂದು ಯೂಸ್ ಇಲ್ಲ. ಏನಕ್ಕೆ ಅಂದ್ರೆ ನೀವು ಆಲ್ಮೋಸ್ಟ್ ಇದರಲ್ಲಿ 1 ಲೀಟರ್ ಇಲ್ಲ 2 ಲೀಟರ್ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಇಲ್ಲೊಂದು ಹೀರೋ ಲೋಗೋ ಇದೆ, ಸೇಮ್ 100cc ಇಂಜಿನ್. ಮತ್ತೆ ಇಲ್ಲೊಂದು ಹೀರೋ ಲೋಗೋ ಇದೆ, ಸ್ಪೆಂಡರ್ ಪ್ಲಸ್ i3s ಅಂದ್ರೆ ಏನು ಅಂತ ಹೇಳ್ತೀನಿ. ಆಮೇಲೆ ಚೈನ್ ನ ನೀಟಾಗಿ ಕವರ್ ಮಾಡಿದಾನೆ, ಇದರಿಂದ ಡಸ್ಟ್ ಗಿಸ್ಟ್ ಏನು ಹೋಗಿ ಕುತ್ಕೊಳ್ಳಲ್ಲ. ಚೈನ್ ಬಾಳ್ಕೆನೂ ಕೂಡ ಚೆನ್ನಾಗಿ ಬರುತ್ತೆ. ಸ್ಯಾರಿ ಗಾರ್ಡು, ಫುಟ್ ರೆಸ್ಟ್, ಲೇಡೀಸ್ ಫುಟ್ ರೆಸ್ಟ್. ಬ್ಯಾಕ್ ಅಲ್ಲಿ ನಿಮ್ಗೆ ಒಂದು ರಿಫ್ಲೆಕ್ಟರ್ ಇದೆ, ಇಂಡಿಕೇಟರ್ಸ್ ಇದೆ, ಟೈಲ್ ಲೈಟ್, ಯಾವುದೇ LED ಇಲ್ಲ. ಇನ್ನ ಇಲ್ಲಿ ಹಿಂದೆ ಲಗೇಜ್ ಕ್ಯಾರಿಯರು. ಈ ಲಗೇಜ್ ಕ್ಯಾರಿಯರ್ ಮೇಲೆ ಆಲ್ಮೋಸ್ಟ್ 100 kg 150 kg ತೂಕ ಎಲ್ಲ ಹಾಕೋ ಹೋಗಿರೋದು ನೋಡಿದೀನಿ ನಾನು. ಬಟ್ ಆದ್ರೂ ಏನೂ ಆಗಿಲ್ಲ ಗುರು ಈ ಗಾಡಿ. ನೀವು ನೋಡ್ಬೋದು ಹಿಮಾಲಯನ್ ಮತ್ತೆ ಬೇರೆ ಗಾಡಿಗಳಲ್ಲಿ ಬ್ಯಾಕ್ ಚಾಸಿ ಬರುತ್ತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಲೋಡ್ ಬರೀ 7 kg ಅಂತ ಕೊಟ್ಟಿರ್ತಾನೆ. 7 kg ಏನಕ್ಕೆ ಗುರು, ಏನಕ್ಕೆ ಸಾಲುತ್ತೆ ಅದು? ಸ್ಪೆಂಡರ್ ಮೇಲೆ 100 kg ಹಾಕಿದ್ರು ಏನೂ ಆಗಲ್ಲ, ಅದ್ರಲ್ಲಿ ಬರೀ 7 kg. ನಾನು ನೋಡಿದ್ದೀನಿ, ಚಾಸಿ ಕೂಡ ಬ್ರೇಕ್ ಆಗಿದೆ. ಯಾರು 7 kgಗಿಂತ ಜಾಸ್ತಿ ಹಾಕಿದ್ದಾರೆ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾರೆ, ಅವ್ರದ್ದು ಚಾಸಿ ಕೂಡ ಬ್ರೇಕ್ ಆಗಿದೆ. ಇದಕ್ಕೇನೆ ಸ್ಪೆಂಡರ್ ಇಷ್ಟ ಆಗೋದು ಎಲ್ರಿಗೂ. ಆಮೇಲೆ ಇದು ಸೀಟ್ ಕವರ್ಸು ಮತ್ತು ಟ್ಯಾಂಕ್ ಕವರ್ ಎಲ್ಲ ಇದು ಶೋರೂಮಲ್ಲೇ ಹಾಕ್ಸಿದ್ದು ಆಕ್ಸೆಸರೀಸ್ ಆಗಿ. ನಾನು ಆಗಲೇ ಹೇಳಿದೆ i3s ಅಂದರೆ, ಆಮೇಲೆ ಹೇಳ್ತೀನಿ ಅಂತ. ಇದೇನೇ i3s. ಇದೇನಪ್ಪ ಅಂದರೆ ನೀವು ಇದನ್ನು ಆಫ್ ಆನ್ ಬೇಕಾದ್ರೆ ಮಾಡ್ಕೋಬೋದು. ಇದು ಕಿಲ್ ಸ್ವಿಚ್ ಅಲ್ಲ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಟ್ರಾಫಿಕಲ್ಲಿ ಏನಾದ್ರು ಗಾಡಿ ನಿಲ್ಸರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತು ನೀವು ಕ್ಲಚ್ನ ಹಿಡಿದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ ಗಾಡಿ. ಇನ್ನು ಡ್ಯಾಶಿಗೆ ಬಂದರೆ ಸಿಂಪಲ್ ಅನಲಾಗ್ ಡ್ಯಾಶ್ ಇದೆ. ಇದು ಮೊದಲು ಜನ್ರೇಷನಿಂದನೂ ಇದೇ ಥರ ಇದೆ. ಇಲ್ಲಿ ಸ್ಪೀಡ್ ತೋರಿಸುತ್ತೆ ಮತ್ತು ಇಲ್ಲಿ ಫ್ಯೂಯಲ್ ಇಂಡಿಕೇಟರ್ ತೋರಿಸುತ್ತೆ. ಸಿಂಪಲ್ ಅಂದರೆ ಸಿಂಪಲ್ಲು. ಇಲ್ಲಿ ಲೆಫ್ಟ್ ರೈಟ್ ಇಂಡಿಕೇಟರ್ಸ್ ಇಲ್ಲಿ ತೋರಿಸುತ್ತೆ ಲೈಟು. ಮತ್ತು ಕೀ ನೋಡ್ಬೋದು ನೀವು, ಇದು ಕೂಡ ಸುಮಾರು ವರ್ಷಗಳಿಂದ ಇದೇ ಥರ ಬರ್ತಿದೆ. ಕೀ ಡಿಸೈನ್ ಕೂಡ ಚೇಂಜ್ ಮಾಡಿಲ್ಲ ಇವನು. ಚೇಂಜ್ ಯಾಕೆ ಮಾಡಬೇಕು ಗುರು, ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಈ ಜನ್ರೇಷನಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾನೆ ಅಂದರೆ ಚಾರ್ಜರು. ನೀವು ಇಲ್ಲಿಂದಾನೆ ಕೇಬಲ್ ಹಾಕೋಬೋದು ಬೇಕಾದ್ರೆ. USB ಪೋರ್ಟ್ ಕೊಟ್ಟಿದ್ದಾನೆ ಇಲ್ಲಿ. ಮತ್ತು ಹ್ಯಾಂಡ್ ಕವರು, ಕ್ಲಚ್ ಕವರು, ಬ್ರೇಕ್ ಕವರ್ ಎಲ್ಲ ಅಲ್ಲೇ ಶೋರೂಮಲ್ಲಿ ಹಾಕ್ಸಿದ್ದು. ಇನ್ನು ಸ್ವಿಚ್ ಗೇರ್ ನೋಡ್ಬೋದು ನೀವು, ಆರನ್ನು, ಇಂಡಿಕೇಟರು, ಐ ಬೀಮು, ಲೋ ಬೀಮು. ಇದು i3s ಮತ್ತು ಇದು ಸ್ಟಾರ್ಟರು. ಒನ್ ಗುಡ್ ಥಿಂಗ್ ಏನಂದರೆ ಇದರಲ್ಲಿ ಪವರ್ ಸ್ಟಾರ್ಟ್ ಇದ್ರೂ ಕಿಕ್ ಸ್ಟಾರ್ಟ್ ಕೂಡ ಬರುತ್ತೆ. ನನ್ನ ಹತ್ರ ಇರೋ ಗಾಡಿಗಳಲ್ಲಿ ಇದೊಂದೇ ಕಿಕ್ ಸ್ಟಾರ್ಟ್ ಇರೋದು. ಗಾಡಿಗಳಲ್ಲಿ ಕಿಕ್ ಸ್ಟಾರ್ಟ್ ಇದ್ರೆ ನಂಗೆ ತುಂಬ ಇಷ್ಟ. ಬ್ರೇಕ್ ಹತ್ರ ನಿಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಗಾರ್ಡ್ ಕೊಟ್ಟಿದ್ದಾನೆ, ನಿಮ್ಮ ಕಾಲು ಇಂಜಿನ್ಗೆ ಟಚ್ ಆಗಬಾರ್ದು ಅಂತ. ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಸಿಂಗಲ್ ಆರನ್ ಬರುತ್ತೆ. ಮತ್ತು ಇಲ್ಲಿ ಮಡ್ ಪ್ರೊಟೆಕ್ಷನ್ ಮ್ಯಾಟ್ ನಾವೇ ಹಾಕ್ಸಿರೋದು ಇದು. ಸೊ ಇದಿಷ್ಟು ಗಾಡಿ ವಾಕ್ ಅರೌಂಡು. ಇನ್ನು ಮಿಕ್ಕಿದೇನಿದ್ರು ಗಾಡಿ ಓಡಿಸ್ತಾ ನೋಡೋಣ ಬನ್ನಿ. ಸ್ಪೆಂಡರ್ನ ಲಾರ್ಡ್ ಸ್ಪೆಂಡರ್ ಅಂತ ಕರೀತಾರೆ. ಕಾರಲ್ಲಿ ಆಲ್ಟೋನ ಲಾರ್ಡ್ ಆಲ್ಟೋ ಅಂತ ಕರೀತಾರೆ. ಬೈಕ್ಗಳಲ್ಲಿ ಸ್ಪೆಂಡರ್ನ ಲಾರ್ಡ್ ಸ್ಪೆಂಡರ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಇದಕ್ಕಿರೋ ಆಫ್ ರೋಡ್ ಕೇಪಬಿಲಿಟಿ ಬೇರೆ ಯಾವ ಗಾಡಿಗೂ ಬರಲ್ಲ. ಎಂಥ ಕಲ್ಲು ಜಾಗದಲ್ಲಿ ತಗೊಂಡೋದ್ರೂ ಹೋಗುತ್ತೆ. ಸೊ ರೈಡರ್ಗೆ ಅಷ್ಟು ತೊಂದರೆ ಕೊಡಲ್ಲ ಗಾಡಿ. ಕಾರಲ್ಲೂ ಅಷ್ಟೇ. ಆಲ್ಟೋ ಇದೆಯಲ್ಲ, ಮಾರುತಿ ಸುಜುಕಿ ಆಲ್ಟೋ, ಅದು 4x4ಗೆ ಕಾಂಪಿಟೇಷನ್ ಕೊಡೋ ಥರ ಇದೆ ಗುರು ಆ ಗಾಡಿ. ಸೊ ಅದಕ್ಕೆ ಇದನ್ನ ಲಾರ್ಡ್ ಸ್ಪೆಂಡರ್ ಅಂತ ಕರೆಯೋದು. ಸಿಂಪಲ್ಲು ಈ ಗಾಡಿನಲ್ಲಿ 4 ಗೇರ್ ಇದೆ ಅಷ್ಟೇ. ನೀವು 4ನೇ ಗೇರಲ್ಲಿ ಇದ್ರೂ ಆರಾಮಾಗಿ 30-40 ಸ್ಪೀಡಲ್ಲಿ ಹೋಗ್ಬೋದು. ಪ್ರಾಪರ್ ಕಮ್ಯೂಟರ್ಗೆ ಯಾವ ಥರ ಇರಬೇಕು ಗೇರ್ ರೇಷಿಯೋ ಆ ಥರ ಇದೆ. ಟಾಪ್ ಸ್ಪೀಡ್ ನೋಡೋಣ ಬನ್ನಿ ಈಗ. ರೀಚ್ ಆಯಿತು.
ಅಷ್ಟೇ 80-85 ರೀಚ್ ಆಯಿತು ಅಷ್ಟೇ. ಒಂದು ಒಳ್ಳೆ ಹೈವೇ ಸಿಕ್ಕಿದ್ರೆ 100 ತನಕ ರೀಚ್ ಆಗುತ್ತೆ. ಬಟ್ ಒಳ್ಳೆ ಹೈವೇ ಸಿಗ್ಬೇಕಷ್ಟೇ. ನೋಡಿ ನಾನು ಫುಲ್ ಟ್ಯಾಂಕ್ ಮಾಡಿಸಿ ಆಲೇ ಒಂದು 2 ತಿಂಗಳಾಯಿತು. ಇನ್ನು ಆಲ್ಮೋಸ್ಟು ಒಂದು 30% ಇದೆ ಫ್ಯೂಯಲು. ನಿಮ್ಮ ಹತ್ರ ಸ್ಪೆಂಡರ್ ಇದ್ದರೆ ಆರಾಮಾಗಿ 1 ಲೀಟ್ರ್ ಫ್ಯೂಯಲ್ ಹಾಕೊಂಡು ವಾರ ಪೂರ್ತಿ ಓಡಾಡ್ಕೋಬೋದು. ಮೈಲೇಜ್ ಹಂಗೆ ಕೊಡುತ್ತೆ ಗುರು, ಮೈಲೇಜ್ ಹಂಗೆ ಕೊಡುತ್ತೆ. ಆಮೇಲೆ ಇದನ್ನು ಜಾಸ್ತಿ ತೊಗೊಳ್ಳೋದೆ ಡೆಲಿವರಿ ಬಾಯ್ಸು, ಅವ್ರಿಗೋಸ್ಕರ ಚಾರ್ಜಿಂಗ್ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ತುಂಬ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾನೆ ಈ ಗಾಡಿನ. ಇದನ್ನು ಆಲ್ಟ್ರ್ ಮಾಡಿಸಿದ್ರೆ ಹೆಂಗೆ ಕಾಣೋದು ಗೊತ್ತಾ, ಕೇರಳ ಕಡೆ ಎಲ್ಲ ಮಾಡಿಸಿರ್ತಾರೆ ನೋಡಿ. ಬೇಕಾದರೆ ಈ ಗಾಡಿನ ಮಾಡಿಸ್ತೀನಿ, ಒಂದು 20,000 ಕಿಲೋಮೀಟ್ರ್ ಓಡಲಿ ಅಂತ ಸುಮ್ಮನಾಗಿದ್ದೀನಿ. ಯಾಕೆಂದರೆ ಈಗ ಇದನ್ನು ಆಲ್ಟ್ರ್ ಮಾಡಿಸಿದ್ರೆ ನಮ್ಮ ಮನೇಲಿ ಸರಿಯಾಗಿ ಉಗಿತಾರೆ ಮೊಕ್ಕೆ. ನೋಡಿ ಅಲ್ಲೊಂದು ಸ್ಪೆಂಡರು, ಮುಂದೆ 2 ಸ್ಪೆಂಡರ್ ಹೋಗ್ತಿದೆ, ಇಲ್ಲೊಂದು ಸ್ಪೆಂಡರು ನೋಡಿ, ಅಲ್ಲೊಂದು ಸ್ಪೆಂಡರ್ ಬರ್ತಿದೆ, ಇಲ್ಲೊಂದು ಸ್ಪೆಂಡರ್ ಇದೆ. ಸೊ ನೀವು ಸುತ್ತಮುತ್ತ ಎತ್ತ ನೋಡಿದ್ರೂ ಸ್ಪೆಂಡರ್ಗಳೇ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಅದು ಈ ಗಾಡಿ ತಾಕತ್ತಂದ್ರೆ. ನೋಡಿ ಇಲ್ಲಿ ರಾಶಿಗಟ್ಟಲೆ ನಿಂತಿದೆ ಸ್ಪೆಂಡರ್ಸು, ಕೌಂಟ್ ಮಾಡೋಕ್ಕಾಗಲ್ಲ. ಈ ಗಾಡಿನೆಲ್ಲ ಟಾಪ್ ಸ್ಪೀಡಿಗೆ ಮಾಡಿಲ್ಲ ಬಿಡಿ, ಸ್ಪೀಡ್ ಹೊಡಿಯೋಕ್ಕೆ ಮಾಡಿಲ್ಲ. ಬನ್ನಿ ಈಗ ಈ ಗಾಡಿದು ಆಫ್ ರೋಡ್ ಕೇಪಬಿಲಿಟಿ ತೋರಿಸ್ತೀನಿ, ಯಾಕೆ ಲಾರ್ಡ್ ಸ್ಪೆಂಡರ್ ಅಂತ ಕರೀತಾರೆ ಅಂತ. ನೋಡಿ ಇಷ್ಟು ಈಸಿಯಾಗಿ ನಿಮ್ಮ ದೊಡ್ಡ ದೊಡ್ಡ ಗಾಡಿಗಳು ತರೋಕ್ಕಾಗಲ್ಲ. ಏನಕ್ಕಂದರೆ ಅದರಲ್ಲಿ ವೆಯ್ಟ್ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಕಣ್ಣು ಮುಚ್ಕೊಂಡು ಎಲ್ಲಿಗೆ ಬೇಕಾದ್ರೂ ತಗೋಬೋದು ಗುರು ಗಾಡಿನ. ಸೊ ನೀವು ಗಾಡಿನ ತಗೋಬೇಕಾದ್ರೆ ಇದನ್ನು ತಗೊಳ್ಳ, ಇಲ್ಲ ತುಂಬ ಇದೆ, ಪ್ಯಾಷನ್ ಪ್ರೋ ಇದೆ, ಮತ್ತು ಹೋಂಡಾ ಶೈನ್ ಇದೆ. ಹೋಂಡಾ ಶೈನ್ ಸ್ವಲ್ಪ ಇದಕ್ಕಿಂತ ಪವರ್ ಜಾಸ್ತಿ ಇದೆ. ಬಟ್ ನಿಮಗೆ ಒಂದು ಕಮ್ಯೂಟರ್ ಬೇಕು, ಒಳ್ಳೆ ಮೈಲೇಜ್ ಬೇಕು, ಕೇಪಬಿಲಿಟಿ ಚೆನ್ನಾಗಿರಬೇಕು, ಗಾಡಿ ಖರ್ಚು ಜಾಸ್ತಿ ಬರಬಾರ್ದು ಅಂತ ಇದ್ದರೆ ಸ್ಪೆಂಡರ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ. ಟಿ ವಿ ಎಸ್ಸಲ್ಲೆಲ್ಲ ರೇಡಿಯನ್ ಅಂತೆಲ್ಲ ಬಿಟ್ಟಿದ್ದಾನೆ, ಅದು ಒಂದು ಸೇಮು ಸ್ಪೆಂಡರ್ ಡಿಸೈನೇ ಕಾಪಿ ಪೇಸ್ಟ್ ಮಾಡಿದ್ದಾನೆ. ಬಟ್ ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್ಲೇ. ಈ ಗಾಡಿನ OG ಅಂತ ಕರಿಬೋದು ಗುರು, ಒರಿಜಿನಲ್ ಗ್ಯಾಂಗ್ಸ್ಟರ್. ಗಾಡಿ ರಿಲೀಸಾಗಿ 35 ವರ್ಷ ಆಗಿದೆ ಗುರು, ಏನು ಆಟನಾ? ಈಗಲೂ ತೋರಿಸಿದ್ನಲ್ಲ ರೋಡ್ ಮೇಲೆ ಎಷ್ಟು ಗಾಡಿಗಳು ಓಡಾಡ್ತಿದೆ ಅಂತ, 35 ವರ್ಷ ಆಗಿದ್ರು. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.